ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಕೀರ್ತನೆ 62ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಯಾವಾಗಲೂ ಯೇಸುವನ್ನು ನಂಬಬೇಕು, ಯಾವಾಗಲೂ ನಮ್ಮ ಹೃದಯದ ಮಾತುಗಳು ಆತನ ಮುಂದೆ ಬಿಚ್ಚಿ ಹೇಳಬೇಕು, ಯಾವಾಗಲೂ ಅವಾಗ ಯೇಸುವಿನ ಆಶ್ರಯ ನಮ್ಮ ಮೇಲೆ ಬರುತ್ತದೆ. ಪ್ರಿಯರೇ, ನಾನು ಹೇಳುವುದು ಇವತ್ತು ನಮ್ಮ ಪರಿಸ್ಥಿತಿ ಹೇಗಾದರೂ ಇರ್ಬೋದು, ಒಳ್ಳೆಯದಾದಿರ್ಬೋದು, ಕೆಟ್ಟದಾದಿರ್ಬೋದು, ಸಮಸ್ಯೆಗಳು ಎದುರು ಬಂದಿರ್ಬೋದು, ಸಮಸ್ಯೆ ಒಳ್ಳೆಯದಾಗ್ತಾ ಇದಿರ್ಬೋದು, ಏನಾದರೂ ಆಗಲಿ ಯಾವಾಗಲೂ ನಾವು ಯೇಸುವನ್ನು ನಂಬಬೇಕು. ಎರಡನೇದು, ನಮ್ಮ ಹೃದಯದ ಮಾತು ದೇವರ ಮುಂದೆ, ಯೇಸುವಿನ ಮುಂದೆ ಬಿಚ್ಚಿ ಹೇಳಬೇಕು. ಅದು ಯಾವುದಾದ್ರೂ ಮಾತು ಇರಲಿ, ಅದು ಸೀಕ್ರೆಟ್. ನೀನು ಜನರ ಮುಂದೆ ಮಾತು ಹೇಳಿದರೆ ಜನರು ನಿನ್ನ ಮಾತಿಗೆ ನಿಂದನೆ ಮಾಡ್ತಾರೆ, ಹೀಯಾಳಿಸ್ತಾರೆ. ಅದು ಹೀಗೆ ಆದಮೇಲೆ ನಿನ್ನ ಹೃದಯ ನೋಯ್ತದೆ ಪ್ರಿಯರೇ. ಅದಕ್ಕೆ ಜನರ ಮುಂದೆ ನಿನ್ನ ಹೃದಯದ ಮಾತು ಹೇಳಬೇಡ, ನಿನ್ನ ಫ್ರೆಂಡ್ಸಿಗೆ ನಿನ್ನ ಹೃದಯದ ಮಾತು ಹೇಳಬೇಡ, ನಿನ್ನ ಅಕ್ಕಪಕ್ಕದ ಜನರಿಗೆ ಹೃದಯದ ಮಾತು ಹೇಳಬೇಡ. ನಿನಗೆ ಮಾತು ಹೇಳಬೇಕಾದರೆ ಯೇಸುವಿನ ಮುಂದೆ ನಿನ್ನ ಮಾತುಗಳನ್ನು ಬಿಚ್ಚು ಹೇಳು. ಯಾವಾಗ ನೀನು ಯೇಸುವಿನ ಮುಂದೆ ನೀನು ಮಾತುಗಳನ್ನು ಬಿಚ್ಚು ಹೇಳುತ್ತಿ, ಯೇಸುವಿನ ಶಕ್ತಿಯ ಆಶ್ರಯ ನಿನ್ನ ಮೇಲೆ ಆವರಿಸಿಕೊಳ್ಳುತ್ತದೆ, ಯೇಸುವಿನ ಜ್ಞಾನ ನಿನ್ನ ಮೇಲೆ ಆವರಿಸಿಕೊಳ್ಳುತ್ತದೆ, ಯೇಸುವಿನ ಅದ್ಭುತ ಶಕ್ತಿ ನಿನ್ನ ಮೇಲೆ ಆವರಿಸಿಕೊಳ್ಳುತ್ತದೆ. ಅದಕ್ಕೆ ನಿನ್ನ ಹೃದಯ ಮಾತು, ಒಂದೊಂದು ಹೃದಯದ ಮಾತು ಯೇಸಪ್ಪನ ಮುಂದೆ ಬಿಚ್ಚು ಹೇಳು. ಆ ಯೇಸು ನಿನ್ನ ಜೀವಿತ ಅದ್ಭುತವಾಗಿ ಮಾಡುತ್ತಾನೆ. ಅದು ಏನಾದರೂ ಮಾತಿರಲಿ, ಯಾವಾಗ ನೀನು ಯೇಸುವಿನ ಮುಂದೆ ಹೇಳುತ್ತಿ, ಆತನು ನಿನ್ನ ಹೃದಯದ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ಪೂರ್ತಿ ಮಾಡಲಿಕ್ಕೆ ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಅದಕ್ಕೆ ನೀನು ಯಾವಾಗಲೂ ಆತನಿಗೆ ನಂಬು. ಯಾವಾಗಲಂದರೂ ಯಾವಾಗಲೂ ನಿನ್ನ ಕೆಟ್ಟ ಸಮಯದಲ್ಲಿ, ನಿನ್ನ ಒಳ್ಳೆಯ ಸಮಯದಲ್ಲಿ, ನಿನ್ನ ಪರಿಸ್ಥಿತಿ ಹೇಗಾದರೂ ಇರಲಿ, ಕೆಟ್ಟದಾಗಲಿ ಒಳ್ಳೆಯದಾಗಲಿ, ಯಾವಾಗಲೂ ಯೇಸುವಿನನ್ನು ನಂಬು. ಮತ್ತು ಎರಡನೇದು, ನಿನ್ನ ಹೃದಯದ ಎಂಥ ಮಾತು ಇರಲಿ, ಕುಟುಂಬದ ಮಾತಿದಿರ್ಬೋದು, ಕೆಲಸ ಕಾರ್ಯದ ಮಾತಿರ್ಬೋದು, ನಿನ್ನ ಫ್ರೆಂಡ್ ಸರ್ಕಲ್ದು ಹೃದಯದ ಮಾತಿರ್ಬೋದು, ಎಲ್ಲ ಮಾತುಗಳು ಯೇಸಪ್ಪ ಮುಂದೆ ಬಿಚ್ಚಿ ಹೇಳುವಾಗ ಯೇಸುವಿನ ಆಶ್ರಯ ನಿನ್ನ ಮೇಲೆ ಬರುತ್ತದೆ. ನಿನ್ನ ಕುಟುಂಬ ಮೇಲೆ ಯೇಸುವಿನ ಆಶ್ರಯ ಬರುತ್ತದೆ, ನಿನ್ನ ಮಕ್ಕಳ ಮೇಲೆ ಯೇಸುವಿನ ಆಶ್ರಯ ಬರುತ್ತದೆ, ನಿನ್ನ ಕೆಲಸ ಕಾರ್ಯಗಳ ಮೇಲೆ ಯೇಸುವಿನ ಆಶ್ರಯ ಬರುತ್ತದೆ. ಅದಕ್ಕೆ ಯಾವಾಗಲೂ ಯೇಸುವನ್ನು ನಂಬು. ಎರಡನೇದು, ನಿನ್ನ ಹೃದಯದ ಮಾತು ಯೇಸುವಿನ ಮುಂದೆ ಹೇಳು. ಮೂರನೇದು, ಯೇಸುವಿನ ಬಲವುಳ್ಳ ಆಶ್ರಯ ನಿನ್ನ ಮೇಲೆ ಆವರಿಸಿಕೊಳ್ಳುತ್ತದೆ. ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ರೂ ನನಗೆ ಗೊತ್ತಿಲ್ಲ. ನಿನ್ನ ನಂಬಿಕೆ ಒಂದು ದಿನ ಯೇಸುವಿಗೆ ನಂಬ್ತಾ ಇದ್ದಿರ್ಬೋದು, ಒಂದಿನ ನಂಬ್ತಾ ಇಲ್ಲಿರಬೇಕು. ಪ್ರತಿ ದಿನ ನಿನ್ನ ಸಮಸ್ಯೆ ಏನಾದರೂ ಇರಲಿ, ಯೇಸುವಿನ ನಂಬು. ಮತ್ತು ಪ್ರತಿದಿನ ನಿನ್ನ ಹೃದಯದ ಮಾತು ಯೇಸುವಿನ ಮುಂದೆ ಹೇಳು. ಆವಾಗ ನಿನ್ನ ಜೀವನ ಮೇಲೆ ಯೇಸುವಿನ ಬಲವುಳ್ಳ ಆಶ್ರಯ ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ಮತ್ತು ನಿನ್ನ ದೇವರ ಆಶ್ರಯ ನಿನ್ನ ಮೇಲೆ ಬಂದರೆ ನೀನು ಯಾವಾಗಲೂ ಜಯಶಾಲಿ ಆಗುತ್ತಿ. ಮತ್ತು ಯಾವಾಗಲೂ ನೀನು ಈ ಲೋಕದಲ್ಲಿ ಬುದ್ಧಿಯುಳ್ಳ ವ್ಯಕ್ತಿ ಆಗುತ್ತಿ. ಮತ್ತು ಈ ಲೋಕದಲ್ಲಿ ನೀನು ಒಳ್ಳೆಯ ಒಂದು ವ್ಯಕ್ತಿಯಾಗಿ ಜೀವಿಸಲಿಕ್ಕೆ ನಿನಗೆ ಯೇಸು ಶಕ್ತಿ ಬಲವನ್ನು ಕೊಟ್ಟು ನಡೆಸಲಿ. ಮತ್ತು ಯೇಸುವಿನನ್ನು ಹೃದಯದಿಂದ ನಂಬು. ಆವಾಗ ನಿನಗೆ ರಕ್ಷಣೆ ಆಗುತ್ತದೆ, ನಿನ್ನ ಕುಟುಂಬಕ್ಕೆ ರಕ್ಷಣೆ ಆಗುತ್ತದೆ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.